ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮತ್ತು ಸರಣಿ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಜನರ ಭಾವನೆ ಏನಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ವಿ. ಬಹಳಷ್ಟು ಜನ ಮಾತನಾಡಿದ್ರು. ಈಗ ಚೇತನ್ ಅನ್ನೋರು ಕರೆ ಮಾಡಿದ್ದಾರೆ. ಚೇತನ್ ನಮಸ್ತೆ. ಚೇತನ್ ಅವರೇ ನಮಸ್ಕಾರ. ಚೇತನ್ ಅವರೇ ನಮಸ್ಕಾರ. ಎಸ್ ಮಾತಾಡ್ಸೋಣ. ಚೇತನ್ ಅವರು ಫೋನ್ ಕನೆಕ್ಟ್ ಆಗ್ತಿಲ್ಲ ಅಂತ ಅನ್ಸುತ್ತೆ. ಒಟ್ಟಿನಲ್ಲಿ ಎಸ್ ಮಾತಾಡಿ ಚೇತನ್ ಅವರೇ. ಸರ್ ಏನ್ ಗೊತ್ತಾ, ಈಗ ನರೇಂದ್ರ ಮೋದಿ ಅವರು ಪೆಟ್ರೋಲ್ ನ ಉಳಿಸ್ಬಿಡೋಣ ಅಂತೆಲ್ಲ ಸ್ಟೇಟ್ಮೆಂಟ್ ಕೊಟ್ಟರು, ಒಪ್ಕೊಳ್ತೀನಿ. ಈ ಸ್ಟೇಟ್ಮೆಂಟ್ ಯುದ್ಧ 2 ತಿಂಗಳಾಯ್ತು. 2 ತಿಂಗಳು ಮುಂಚೆನೆ ಆಗ್ತಾ ಕೊಡ್ಲಿಲ್ಲ. ಎಲೆಕ್ಷನ್ ಎಲ್ಲ ಮುಗಿಯತ್ತಂಗ ಕಾದ್ಬಿಟ್ಟು ಅವ್ರದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಪೆಟ್ರೋಲ್ ಕಡಿಮೆ ಮಾಡ್ಬೇಕಾ? ಪೆಟ್ರೋಲ್ ಜಾಸ್ತಿ ಮಾಡಿದ್ರು. ಹೌದು ಸರ್. ಇನ್ನೊಂದು ಗ್ಯಾರಂಟಿ ಯೋಜನೆಗಳು, ಒಬ್ಬ ಬಡವರಿಗೆ ನಾವ್ 2,000 ಕೊಡೋದನ್ನ, ಇಲ್ಲ ಹೆಣ್ಮಕ್ಳು ಬಸ್ಸಿಗೆ ಹೋಗೋದನ್ನ ನಾವು ಕಿತ್ಕೊಬೇಕು. ದೇಶಕ್ಕೆ ನಾವು ಪೆಟ್ರೋಲ್ ₹3 ಕಡಿಮೆ ಆದ್ರೂ ಕೂಡ ನಾವು ಕಟ್ಟಕ್ ರೆಡಿ ಇದೀವಿ, ಓಕೆನಾ? ಬಡವರಿಗೆ ಕೊಡೋದಕ್ಕೆ ಯಾಕೆ ನಾವು ರೆಡಿ ಇಲ್ಲ? ಓಕೆನಾ ಸರ್? ಅದೇ ಈಗ ಗ್ಯಾರಂಟಿ ಯೋಜನೆ ಕೊಟ್ಟರೆ ತಪ್ಪೇನೆ ಸರ್? ರಾಜ್ಯ ಸರ್ಕಾರ ರೇಟ್ ಮಾಡಿದ್ರೆ ಅಟ್ಲೀಸ್ಟ್ ಬಡವರಿಗೆ ದುಡ್ಡು ಮುಟ್ತಾ ಇದೆ. ಮೋದಿ ಅವ್ರು ಯಾರಿಗೆ ಕೊಡ್ತಾ ಇದ್ದಾರೆ ಸರ್? ಯಾರೇ ದುಡ್ಡು ಕೊಡ್ತಾ ಇದಾರೆ? ಬೇಡ, ಫಸ್ಟ್ ಆಫ್ ಆಲ್ ಅವ್ರ ಖರ್ಚು ಕಡಿಮೆ ಮಾಡಿದಾರಾ? ಅವ್ರು ಒಂದ್ಸಲ ಅವರು ಎಲೆಕ್ಷನ್ ಇದಕ್ಕೆ ಹೋದ್ರೆ ಕೋಟಿಗಟ್ಟಲೆ ದುಡ್ಡು ಬೇಕು. ಆ ಪಶ್ಚಿಮ ಬಂಗಾಳ ಎಲ್ಲ ಎಲೆಕ್ಷನ್ ಎಲ್ಲ ಮುಗಿದ ಮೇಲೆ ಈಗ ಪೆಟ್ರೋಲ್ ಸೇವಿಂಗ್ಸ್, ಖರ್ಚು ಸೇವಿಂಗ್ ಇವಾಗ ನೆನಪಂತ್ರ ಅವ್ರಿಗೆ. ಮುಂಚಿತ ಇಷ್ಟೇ ಏನ್ ಮಾಡ್ತಾರೆ ಸರ್ ಅವರು? ಅವ್ರ 2 ತಿಂಗಳಾಯ್ತು. ಆಯ್ತಾ ಗ್ಯಾಸ್ ಬೆಲೆ ₹60 ಜಾಸ್ತಿ ಮಾಡಿದ್ರು. ಮುಂಚಿತವಾಗಿ ಗ್ಯಾಸ್ ಬೆಲೆ ₹60 ಜಾಸ್ತಿ ಮಾಡಿ ಆಮೇಲೆ ನಮ್ಮ ದೇಶದಲ್ಲಿ ಯಾವುದೇ ಗ್ಯಾಸ್ ಬೆಲೆ ಗ್ಯಾಸಿನ ಸಮಸ್ಯೆ ಇಲ್ಲ ಅಂತ ಆಲ್ರೆಡಿ ಫಸ್ಟ್ ₹60 ಜಾಸ್ತಿ ಮಾಡಾಯ್ತು. ಸೊ ಮೊದಲೇ ಯಾಕೆ ಮಾಡಿಲ್ಲ ಅಂತ ಹೇಳೋದಾ ನೀವು? ಮೊದಲೇ ಯಾಕೆ ಜಾಸ್ತಿ ಮಾಡಿಲ್ಲ ಅಂತ ಹೇಳೋದ ಹೇಗೆ? ಮೊದಲೇ ಜಾಸ್ತಿ ಮಾಡ್ಬಿಟ್ಟಲ್ಲ ₹60. ಯುದ್ಧ ಇನ್ನು ಸ್ಟಾರ್ಟ್ ಆಗ್ತಿದ್ದ ₹60 ಪೆಟ್ರೋಲ್ ಡೀಸೆಲ್ ಮೊದಲೇ ಜಾಸ್ತಿ ಮಾಡಬೇಕಿತ್ತು ಅಂತ ಹೇಳೋದಾ? ಏನ್ ಅಲ್ಲ ಸರ್, ನಾನ್ ಕೇಳ್ತಿರೋದು ಗ್ಯಾಸ್ ಬೆಲೆ ನಾವು ಫಸ್ಟ್ ಗೆ ಜಾಸ್ತಿ ₹60 ಮಾಡಾಯ್ತು ಗೊತ್ತಾ? ಸ್ಟಾರ್ಟಿಂಗ್ ಇನ್ನು ಯುದ್ಧ ಸ್ಟಾರ್ಟಿಂಗ್ ಎಲ್ಲ ₹60 ಜಾಸ್ತಿ ಮಾಡ್ಬಿಟ್ರು ಅವಾಗ್ಲೇನೆ. ಜಾಸ್ತಿ ಮಾಡ್ಬಿಟ್ಟು ಆಮೇಲೆ ಹೇಳ್ತಾರೆ ಗ್ಯಾಸಿನ ಸಮಸ್ಯೆ ಏನಿಲ್ಲ, ಗ್ಯಾಸಿನ ಸಮಸ್ಯೆ ಇಲ್ಲ. ಆಲ್ರೆಡಿ ಫಸ್ಟ್ ₹60 ರೇಸ್ ಮಾಡಿದ್ದಾರೆ, ಓಕೆನಾ ಸರ್? ಸರ್ ರಾಜ್ಯ ಸರ್ಕಾರದವರು ಅಟ್ಲೀಸ್ಟ್ ಬಡವರಿಗಾರ ದುಡ್ಡು ಮುಟ್ತಾ ಇದೆ. ಇವ್ರ ದುಡ್ಡು ಯಾರಿಗೆ ಸರ್ ಮುಟ್ತಾ ಇದೆ? ನಮ್ಮ ದೇಶ ಆರ್ಥಿಕತೆ. ಸರ್ ನೀವು ಹೇಳಿದ್ದನ್ನ ನಾನು ಈ ರೀತಿ ಅರ್ಥ ಮಾಡ್ಕೊಳ್ತೀನಿ. ಈಗ ಕಷ್ಟದ ಕಾಲದಲ್ಲಿ ಎಲ್ಲ ಜನರ ಮೇಲೆ ಹಾಕೋದಲ್ಲ, ನೀವು ಸ್ವಲ್ಪ ಜನರಿಗೆ ಕೊಡಿ ಅಂತ ಹೇಳೋದು ತಾನೇ ನೀವು? ಹೌದು ಸರ್, ಕೊಡ್ಬೇಕು. ಫಸ್ಟ್ ಅವ್ರು ತಿದ್ಕೊಬೇಕು ಸರ್. ಅರ್ಥ ಆಯ್ತು ಸರ್, ಆಯ್ತು. ಈಗ ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ಮತ್ತೊಬ್ರು ಕಾಲರ್. ನಮಸ್ತೆ, ನಾಗರಾಜ್ ಅವರು. ನಾಗರಾಜ್ ಅವರೇ ನಮಸ್ಕಾರ. ಇನ್ನು ನಾಗರಾಜ್ ಕನೆಕ್ಟ್ ಆಗ್ತಾ ಇಲ್ಲ. ಜನರ ಅಭಿಪ್ರಾಯವನ್ನು ನೋಡ್ತಾ ಇದ್ದೀರಿ. 2 ರೀತಿಯ ಅಭಿಪ್ರಾಯಗಳು ಜನರಲ್ ಆಗಿ ಬರ್ತಾ ಇರೋದು. ಒಂದು, ಸಹಕರಿಸಬೇಕು ಕೇಂದ್ರ ಸರ್ಕಾರದ ಜೊತೆಗೆ, ಲಾಭದ ಉದ್ದೇಶದಿಂದ ಮಾಡಿರುವಂಥ ಬೆಲೆ ಏರಿಕೆ ಅಲ್ಲ ಅನ್ನೋದು ಒಂದು ಅಭಿಪ್ರಾಯ. 2ನೇ ಅಭಿಪ್ರಾಯ, ಹಿಂದೆಲ್ಲ ಲಾಭ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ ಅಥವಾ ತೈಲ ಕಂಪನಿಗಳು ಲಾಭ ಮಾಡಿಕೊಂಡಿದ್ದಾವೆ ಕಡಿಮೆ ಇದ್ದಾಗ, ಕ್ರೂಡ್ ಆಯಿಲ್ನ ಪ್ರೈಸ್ ಕಡಿಮೆ ಇದ್ದಾಗ. ಸೊ ಈಗ ಜಾಸ್ತಿ ಆಯಿತು ಅಂದ ತಕ್ಷಣ ಜನರ ಮೇಲೆ ಹಾಕೋದಲ್ಲ, ಆ ಲಾಭ ಮಾಡಿಕೊಂಡ್ರಲ್ಲ ಅವತ್ತು ಅದನ್ನು ಜನರಿಗೆ ಕೊಡಿ, ಅಥವಾ ಹೊರೆಯಾಗದ ರೀತಿಯಲ್ಲಿ ನೀವು ಬೆಲೆ ಏರಿಕೆಯನ್ನು ತಡೀರಿ ಅಂತ ಜನ ಕೇಳ್ತಾ ಇರೋದು. ಈಗ ಲಕ್ಷ್ಮೀಕಾಂತ್ ಅನ್ನೋರು ಫೋನ್ ಮಾಡಿದ್ದಾರೆ. ಲಕ್ಷ್ಮೀಕಾಂತ್ ಅವರೇ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಏನ್ ಹೇಳ್ತೀರಿ ಲಕ್ಷ್ಮೀಕಾಂತ್ ಅವರೇ? ಸರ್, ಇದು ಈ ಸಾಮಾನ್ಯವಾಗಿ ನೀವು ಗಮನಿಸಿದರೆ ಯಾವಾಗ್ಲಾರು ಯುದ್ಧ ಆದಾಗ, ವಿಶ್ವದಾದ್ಯಂತ ಯುದ್ಧಗಳಾದಾಗ ಈ ತರಹದ ಒಂದು ಆರ್ಥಿಕ ಸ್ಥಿತಿಗತಿಯಲ್ಲಿ ವೈಪರೀತ್ಯಗಳಾಗೋದು ಸಹಜವಾಗಿದೆ ಸರ್. ಈಗ ನಾನು ಕೂಡ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಕೂಡ ಪ್ರತಿದಿನ ಗಮನಿಸ್ತಾ ಇದೀವಿ. ನಾವು ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಹಿಂದೆ ನಾನು ಗಮನಿಸಿದಾಗಿ ಇಂದಿರಾ ಗಾಂಧಿ ಕಾಲದಲ್ಲೂ ಕೂಡ ಇದೇ ತರ ಯುದ್ಧ ಸಂದರ್ಭದಲ್ಲಿ ಅವರು ಕೂಡ ದೇಶವಾಸಿಗಳಿಗೆ ಕರೆ ಕೊಟ್ಟಿದ್ರು. ಅಂದ್ರೆ ಚಿನ್ನವನ್ನು ಖರೀದಿ ಮಾಡಬೇಡಿ, ಮಿತವ್ಯಯ ಮಾಡಿ ಅಂತ ಹೇಳಿ ಕರೆ ಕೊಟ್ಟಿದ್ರು. ಅದೇ ರೀತಿ ಮನಮೋಹನ್ ಸಿಂಗ್ ಅಧಿಕಾರದಲ್ಲಿದ್ದ ಸಂದರ್ಭದಲ್ಲೂ ಕೂಡ ಇದೇ ತರಹದ ಒಂದು ಸಮಸ್ಯೆ ಬಂದಾಗ, ಅಂದ್ರೆ ಆರ್ಥಿಕತೆ ಏರಿಳಿತ ಆದಾಗ ಅವರು ಕೂಡ ಚಿನ್ನದ ಬಳಕೆಯನ್ನು ಕಡಿಮೆ ಮಾಡಬೇಕು, ಮಿತವ್ಯಯ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಹಾಗಾಗಿ ಇದು ಅಂತಾರಾಷ್ಟ್ರೀಯ ಸಮಸ್ಯೆ ಆಗಿರೋದ್ರಿಂದ ಇದು ಭಾರತದ ಸಮಸ್ಯೆ ಆಗಿದ್ರೆ ಇದನ್ನ ಸರಿ ಮಾಡಬಹುದಾಗಿತ್ತು. ಜೊತೆಗೆ ಭಾರತದಲ್ಲೇ ಏನಾದರೂ ತೈಲ ಉತ್ಪಾದನೆ ಆಗ್ತಾ ಇದ್ದಿದ್ರೆ ಅಥವಾ ಚಿನ್ನದ ಸರಬರಾಜು ಭಾರತದಲ್ಲೇ ಇದ್ದಿದ್ರು ಕೂಡ ಈ ಸಮಸ್ಯೆ ಇಷ್ಟೊಂದು ವೈಪರೀತ್ಯಕ್ಕೆ ಹೋಗ್ತಾ ಇರಲಿಲ್ಲ. ಈ ಇತ್ತೀಚೆಗೆ ನಿಮ್ಮ ಈ ಸುವರ್ಣ ನ್ಯೂಸಲ್ಲಿ ಹಿಂದೆ ನಮ್ಮ ಆರ್ಥಿಕ ವಿಶ್ಲೇಷಕರು ಮಾತಾಡಿದ ಹಾಗೆ ಪ್ರತಿದಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ ಕಂಪನಿಗಳಿಗೆ ಈ ಏರಿಕೆ ಮಾಡಿದ್ರು ಕೂಡ 9 ಲಕ್ಷ ಕೋಟಿ ನಷ್ಟ ಆಗ್ತಾ ಇದೆ, 9,000 ಕೋಟಿ ನಷ್ಟ ಆಗ್ತಾ ಇದೆ ಅಂತಂದಾಗ ನಾವು ಜನಸಾಮಾನ್ಯರು ಏನ್ ಮಾಡ್ಬೋದು ಅನ್ನೋದಕ್ಕೆ ಅವರು ಮೋದಿರವರು ಬಳಸಲೇಬೇಡಿ ಅಂತ ಅವ್ರು ಹೇಳಿಲ್ಲ ಸರ್. ಇಲ್ಲಿ ಅವ್ರು ಬಹಳ ಕ್ಲಿಯರ್ ಆಗಿ ಅವರು ಹೇಳೋದೇನು ಅಂತಂದ್ರೆ, 1 ವರ್ಷದ ಮಟ್ಟಿಗೆ ಅವರು ತಾತ್ಕಾಲಿಕವಾಗಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮಿತವ್ಯಯ ಮಾಡಿ ಅಂತ ಹೇಳ್ತಾ ಇರೋದು.
ಈಗ ಪೆಟ್ರೋಲ್ ಡೀಸೆಲ್ ನೀವು ಗಮನಿಸಿದಾಗ ಒಂದು ಮನೆಯಲ್ಲಿ ಒಂದು ಬೈಕ್, 2 ಬೈಕ್ ಇರುತ್ತೆ, 3 ಬೈಕ್ ಇರುತ್ತೆ, ಕಾರ್ ಇರುತ್ತೆ. ಈಗ ಅವ್ರು ಏನ್ ಮಾಡ್ತಾರೆ, ಸ್ವಲ್ಪ ಟೈಮಿಂಗ್ಸ್ ಅನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಸಿದ್ರೆ ಒಂದು ಮನೆಯಲ್ಲಿ ಕನಿಷ್ಠ ಪಕ್ಷ ಒಂದು ದಿನಕ್ಕೆ 4 ಲೀಟರ್ ಪೆಟ್ರೋಲ್ ಖರ್ಚು ಮಾಡ್ತಾ ಇದ್ದವರು ಒಂದು 2 ಲೀಟರ್ ಉಳಿಸಿದ್ರು ಕೂಡ ದೇಶದ ಒಂದು ಆರ್ಥಿಕತೆಗೆ, ಅದು ಸ್ಥಿರತೆಗೆ ಎಷ್ಟೋ ಕಾಂಟ್ರಿಬ್ಯೂಷನ್ ಕೊಡುತ್ತೆ. ಯಾಕಂದ್ರೆ ಅಂತಾರಾಷ್ಟ್ರೀಯ ಮಾರ್ಕೆಟ್ ಇಂಪೋರ್ಟ್ ಬರ್ಡನ್ ಕಡಿಮೆ ಆಗುತ್ತೆ ಅಂತ. ಥ್ಯಾಂಕ್ ಯು ಸರ್. ಈಗ ಮತ್ತೊಬ್ರು ಚಂದ್ರ ಅನ್ನೋರು ಕರೆ ಮಾಡಿದ್ದಾರೆ. ಚಂದ್ರ ಅವರೇ ನಮಸ್ಕಾರ. ಹಲೋ, ನಮಸ್ತೆ ಚಂದ್ರ ಅವರೇ. ನಮಸ್ಕಾರ. ನಮಸ್ತೆ ಸರ್, ಮಾತಾಡಿ. ಏನಿಲ್ಲ, ನೀವು ಅದೇ ಇದು ಟಾಪಿಕ್ ಚೆನ್ನಾಗಿದೆ, ಬಟ್ ಸ್ಟೇಟ್ ಗೌರ್ಮೆಂಟ್ ₹3 ಜಾಸ್ತಿ ಮಾಡಿರೋದ್ರಿಂದ ಸ್ಟೇಟ್ ಗೌರ್ಮೆಂಟ್ ಯಾಕೆ ಕಡಿಮೆ ಮಾಡ್ತಾ ಇಲ್ಲ? ಮಾಡ್ಬೋದಿತ್ತಲ್ಲ. 2024ರಲ್ಲಿ ₹3 ಪೆಟ್ರೋಲಿಗೆ, ಡೀಸೆಲ್ಗೆ ₹3.5 ಜಾಸ್ತಿ ಮಾಡಿದ್ರು. ಅದನ್ನ ಬಿಟ್ಕೊಡ್ಲಿ ಅಂತ ಹೇಳೋದ ನೀವು? ಹೌದೌದು, ಅದನ್ನ ಬಿಟ್ಕೊಡ್ಲಿ, ಅವಾಗ ಸಮ ಆಗತ್ತೆ. ಒಂದು. ಎರಡನೇದು, ಡೀಸೆಲ್ ಈಗೇನು ಲೇಡೀಸ್ಗೆಲ್ಲ ಫ್ರೀ ಆಗಿ ಕೊಟ್ಟಿದ್ದಾರೆ ಬಸ್ ಓಡಾಟ. ಡೀಸೆಲ್ ಏನ್ ಫ್ರೀ ಆಗಿ ಬರುತ್ತಾ? ಡೀಸೆಲ್ ಏನ್ ಫ್ರೀ ಆಗಿ ಬರಲ್ವಲ್ಲ, ಅದು ಕೊಂಡ್ಕೋಬೇಕಲ್ಲ. ನೀವು ಚಾನೆಲ್ ಅವರು ಅಂತದ್ನೆಲ್ಲ ರೇಸ್ ಮಾಡ್ಬೋದು ಇದಕ್ಕೆ, ಗೌರ್ಮೆಂಟ್ಗೆ. ಸೊ ಬಳಕೆ ಕಡಿಮೆ ಆಗ್ಲಿ, ರಾಜ್ಯ ಸರ್ಕಾರ ಮಾಡ್ಲಿ ಅಂತ ಹೇಳ್ತಿದ್ರಿ. ಪೆಟ್ರೋಲ್ ಡೀಸೆಲ್ ಬಳಕೆ ರಾಜ್ಯ ಸರ್ಕಾರ ಅಲ್ಲ ನೋಡಿ, ಅದು ಡೀಸೆಲ್ ಏನು ಯಾರು ಗೌರ್ಮೆಂಟ್ ಅವ್ರಿಗೆ ಎಲ್ಲಿಂದ ಬರ್ತದ? ಅದು ಫ್ರೀ ಬಸ್ ಸರ್ವಿಸ್ ವುಮನ್ಗೆಲ್ಲ ಬಿಟ್ಟಿದಾರಲ್ಲ, ಫ್ರೀ ಏನ್ ಬರಲ್ವಲ್ಲ ಅದು ಡೀಸೆಲ್. ಈಗ ಪರಿಸ್ಥಿತಿಲಿ ನಾನು ಅವ್ರಿಗೆ ಫ್ರೀ ಮಾಡ್ಲಿ ಇದ್ ಮಾಡ್ಲಿ ಅಂತಾರೆ, ದುಡ್ಡು ಯಾರು ಕೊಡ್ತಾರೆ ಅದಕ್ಕೆ? ಆಮೇಲೆ ಇದೇ ಇವಾಗ ಎಲ್ಲಿ ಬೇರೆ ಗೌರ್ಮೆಂಟ್, ಗುಜರಾತ್, ಬಿಹಾರ್ ಅಲ್ಲೆಲ್ಲ ಇದು ಎಕ್ಸೈಸ್ ಇಲ್ಲ, ಅವರೆಲ್ಲ ಗೌರ್ಮೆಂಟ್ ನಡೆಸ್ತಾ ಇದಾರೆ ತಾನೇ ಅಲ್ಲಿ. ನೀವು ಇಂಥ ಕ್ವಶನ್ಗಳೆಲ್ಲ ಪೋಸ್ ಮಾಡ್ಬೋದಲ್ಲ ಚಾನೆಲ್ಸ್ ಅವರು. ಎಸ್, ಥ್ಯಾಂಕ್ ಯು ಚಂದ್ರ ಅವರೇ. ಸೋಣ ನಿಜ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಜನರ ಅಭಿಪ್ರಾಯ, ಒಂದೊಂದು ರೀತಿ ಮೇಜರ್ ಅಭಿಪ್ರಾಯ, ಜನರಲ್ ಅಭಿಪ್ರಾಯವನ್ನು ನೀವು ನೋಡಿದ್ರಿ. ನಾನು 1 ಗಂಟೆ ಜನರನ್ನ ಮಾತನಾಡಿಸಿದಾಗ ಸಹಕರಿಸಬೇಕಾದಂಥ ಅಗತ್ಯ ಇದೆ. ಈಗ ಸಮಸ್ಯೆ ಇದೆ, ನಾಳೆ ದಿನ ಸಮಸ್ಯೆ ಬಗೆಹರಿದ ನಂತರವೂ ಕೂಡ ಇದೇ ರೀತಿ ದರ ಏರಿಕೆಯಾದರೆ ಅಥವಾ ಇದೇ ದರವನ್ನು ಉಳಿಸಿಕೊಂಡ್ರೆ ಆಗ ಪ್ರಶ್ನೆ ಮಾಡೋದು ಸರಿ. ಈಗ ಸಹಕರಿಸಬೇಕಾದಂಥ ಅಗತ್ಯ ಇದೆ. ದರ ಏರಿಕೆಯ ಹಿಂದೆ ಲಾಭದ ಉದ್ದೇಶ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಅನ್ನೋದು ಬಹಳ ಜನರ ಅಭಿಪ್ರಾಯ. ಇದಾಗಿತ್ತು ಇವತ್ತಿನ ಟ್ರೆಂಡಿಂಗ್ ಎಟ್ 10. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.